80 ಲಕ್ಷ ರೂಪಾಯಿಗಳು ನರೇಗಾ ಭ್ರಷ್ಟಾಚಾರ. ಎಸ್, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುದೇನೂರು, ಓಬಳಾಪುರ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳು ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ನಡೆದ ಲೆಕ್ಕ ಪರಿಶೋಧನಾ ವೇಳೆಯಲ್ಲಿ ಅವ್ಯವಹಾರ ಹಾಗೂ ಭ್ರಷ್ಟಾಚಾರ ನಡೆದಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ತದನಂತರ ನ್ಯಾಯಾಲಯದ ಮೆಟ್ಟಿಲೇರಿ ನ್ಯಾಯಾಲಯದಿಂದ 80 ಲಕ್ಷ ರೂಪಾಯಿಗಳು ಹಾಗೂ ಅದರ ಬಡ್ಡಿ ಸಮೇತ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನರೇಗಾದ 80 ಲಕ್ಷ ಹಾಗೂ ಬಡ್ಡಿ ಸಮೇತ ಸರ್ಕಾರಕ್ಕೆ ಅವ್ಯವಹಾರ ಹಾಗೂ ಭ್ರಷ್ಟಾಚಾರದಲ್ಲಿ ತೊಡಗಿದ ಅಧಿಕಾರಿಗಳಿಂದ ಭರಿಸುವಂತೆ ಸಮನ್ಸ್ ನೋಟಿಸ್ ಬಂದರೂ ಕೂಡ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣ ವಿಳಂಬ ಧೋರಣೆಯನ್ನ ಅನುಸರಿಸಿದ್ದಾರೆ ಹಾಗೂ ಅನುಸರಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಗೌಡ ಪಾಟೀಲ್ ಅವರು, ಸಾಮಾಜಿಕ ಹೋರಾಟಗಾರ, ರಾಮದುರ್ಗ ಕಾರ್ಯನಿರ್ವಾಹಕ ಅಧಿಕಾರಿಗಳು, ರಾಮದುರ್ಗ ಇತರರು ದುರ್ನಡತೆ, ಕರ್ತವ್ಯ ಲೋಪ ಇದರ ವಿರುದ್ಧ ಜಿಲ್ಲಾ ಪಂಚಾಯಿತಿ ಬೆಳಗಾವಿ, ಗ್ರಾಮೀಣ ಪಂಚಾಯತ್ ರಾಜ್ಯ ಇಲಾಖೆ ಬೆಂಗಳೂರು ಹಲವಾರು ದೂರು, ಉಪವಾಸ ಸತ್ಯಾಗ್ರಹ, ಪ್ರತಿಭಟನೆ ನಡೆಸಿದ್ರು. ಕಠಿಣ ಕ್ರಮ ಕೈಗೊಳ್ಳದೆ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ಗಂಭೀರ ಕರ್ತವ್ಯ ಲೋಪವೆಸಗಿದ ಸರ್ಕಾರದ ಕಾಯ್ದೆ, ಸುತ್ತೋಲೆ, ಆದೇಶಗಳನ್ನು ಉಲ್ಲಂಘಿಸುತ್ತಿದ್ದು ಎಲ್ಲ ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು. ಹಣ ವಸೂಲಾತಿಗೆ ಕಠಿಣ ಕಾನೂನು ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ದಿನಾಂಕ 9/7/2024 ಸಲ್ಲಿಸಿದ್ದು 15 ದಿನಗಳಲ್ಲಿ ಕ್ರಮ ತೆಗೆದುಕೊಂಡು ಮಾಹಿತಿ ನೀಡದಿದ್ದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳನ್ನ ತಾವು ಕೂಡ ರಕ್ಷಣೆ ಮಾಡುತ್ತಿದ್ದೀರಿ ಅಂತ ಖಂಡಿಸಿ ಕ್ರಮಕ್ಕಾಗಿ ಜಿಲ್ಲಾ ಪಂಚಾಯಿತಿ ಮುಂದೆ 2024 ಆಗಸ್ಟ್ 1ರಿಂದ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದು, ಇವಾಗ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕುಳಿತಿದ್ದು ತಪ್ಪಿತಸ್ಥ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿ ಸರ್ಕಾರದ ಹಣ ಸರ್ಕಾರಕ್ಕೆ ಸೇರಬೇಕು, ನಮಗೆ ನ್ಯಾಯ ಸಿಗುವವರೆಗೆ ಈ ಜಾಗ ಬಿಟ್ಟು ಕದಲಲಾರೆವು ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ವರದಿ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ಬೆಳಗಾವಿ. बोलो भारत माता की जय. ಭ್ರಷ್ಟ ವ್ಯವಸ್ಥೆ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರಕ್ಕೆ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರಕ್ಕೆ, ಕಾನೂನಾತ್ಮಕ ಹೋರಾಟಕ್ಕೆ ಕಾನೂನಾತ್ಮಕ ಹೋರಾಟಕ್ಕೆ, ಕಾನೂನಾತ್ಮಕ ಹೋರಾಟಕ್ಕೆ, ಭ್ರಷ್ಟ ವ್ಯವಸ್ಥೆ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರಕ್ಕೆ. ಸರ್, ಈ ಒಂದು ಉಗ್ರವಾದಂಥ ಒಂದು ಹೋರಾಟವನ್ನು ಕೈಗೊಂಡಿದ್ದೀರಿ. ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಅದನ್ನೊಂದು 2 ನಿಮಿಷಗಳಲ್ಲಿ ಹೇಳಿಬಿಟ್ರಲ್ಲ. ಬೆಳಗಾವಿ ಜಿಲ್ಲೆ ನಮ್ಮ ರಾಮದುರ್ಗ ತಾಲೂಕಿನ ಓಬಳಾಪುರ ಮತ್ತು ಮುದೇನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ನರೇಗಾ ಭ್ರಷ್ಟಾಚಾರ ಮತ್ತು ಇಲಾಖೆ ತನಿಖೆಯಲ್ಲಿ ಭ್ರಷ್ಟಾಚಾರ ಸಾಬೀತಾದ ರೂಪಾಯಿ 80 ಲಕ್ಷ ರೂಪಾಯಿ ಬಡ್ಡಿ ಸಮೇತ ತುಂಬಬೇಕಂತೇಳಿ ಸುಮಾರು 7 ವರ್ಷದಿಂದ ಹೋರಾಟ ಮಾಡಿ ಇದು ನ್ಯಾಯಾಲಯ ಜಯ ಸಿಕ್ಕಿದೆ. ಈ ಹಣವನ್ನು ಸುಮಾರು 2 ವರ್ಷಗಳಿಂದ ಸಂಬಂಧಪಟ್ಟಂಥ ರಾಮದುರ್ಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇದ್ರ ಬಗ್ಗೆ ವಸೂಲಾತಿ ಮಾಡಬೇಕಾದದ್ದು ಕರ್ತವ್ಯ ಆಗಿತ್ತು. ಈ ಬಗ್ಗೆ ಸುಮಾರು 4 ಬಾರಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು 4ನೇ ಬಾರಿ ಹೋರಾಟ ಮಾಡ್ತಾ ಇದ್ದರೂ ಕೂಡ ಇಲ್ಲಿವರೆಗೂ ನಮಗೆ ಸರ್ಕಾರಕ್ಕೆ ವಸೂಲಾತಿ ಮಾಡಬೇಕಾದ ಹಣದ ದಾಖಲೆಗಳನ್ನು ನಮಗೂ ಇಲ್ಲಿವರೆಗೂ ಒದಗಿಸಿಲ್ಲ. ಮತ್ತು ರಾಮದುರ್ಗ ತಾಲೂಕಿನ 37 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 28 ಕೋಟಿ ರೂಪಾಯಿ ಎಡಿಟ್ ವರದಿ ಪ್ರಕಾರ ವಸೂಲಾತಿ ಮಾಡಬೇಕಂತ ದೃಢಪಟ್ಟಿದೆ. ಅದನ್ನು ಕೂಡ ನಾವು ಮಾನ್ಯ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದ್ದೆವು.
6 ತಿಂಗಳ ಒಳಗೆ ಕ್ರಮ ತಗೋಬೇಕಂತ ರಾಮದುರ್ಗ ತಾಲೂಕು ಪಂಚಾಯತಿ ಇಒ ಅವರಿಗೆ ನಿರ್ದೇಶನ ನೀಡಿದ್ರು. ಅದನ್ನು ಕೂಡ ಇಲ್ಲಿವರೆಗೂ ಬಡ್ಡಿ ಸಮೇತ ತೂಗಿಸಿಲ್ಲ. ಇನ್ನುವರೆಗೆ ಏನಪ್ಪ ಅಂದ್ರೆ ನೀವು ಕಂಪ್ಲೇಂಟ್ ಮಾಡಿದ್ರು ಏನು ಮಾಡಿಲ್ಲ ಅಂದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಈ ಒಂದು ನಿಟ್ಟಿನೊಳಗೆ ಸಂಬಂಧಪಟ್ಟ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡಿದಂಥ ರಾಮದುರ್ಗ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪಿತಸ್ಥರನ್ನು ರಕ್ಷಣೆ ಮಾಡಿದಾರಲ್ಲ, ಈ ತಪ್ಪಿತಸ್ಥರನ್ನು ರಕ್ಷಣೆ ಮಾಡುವಂಥ ಭ್ರಷ್ಟರನ್ನು ಕೂಡ ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು, ಬಡ್ಡಿ ಸಮೇತ ಹಣ ವಸೂಲಿ ಮಾಡಬೇಕು, ಸರ್ಕಾರದ ದುಡ್ಡು ಸರ್ಕಾರಕ್ಕೆ ಸೇರಬೇಕು. ಒಂದು ಸಂದೇಶ ಭ್ರಷ್ಟರ ವಿರುದ್ಧ ಸಂದೇಶ ಸಾರಬೇಕಂತೇಳಿ ಮಾನ್ಯ ನಾವು ಜಿಲ್ಲಾ ಪಂಚಾಯತಿ ಶಿವ ಅವರಿಗೆ ಈ ತಕ್ಷಣ ಈಗ ಕ್ರಮ ದೃಢ ನಿರ್ಧಾರ, ನಿರ್ಣಾಯಕ ಹೋರಾಟ, ಅಂತಿಮ ಹೋರಾಟ, ನಿರ್ಣಾಯಕ ಹಂತಕ್ಕೆ ನಾವು ಆಗೋವರೆಗೂ ನಾವು ಈ ಜಾಗವನ್ನು ಬಿಟ್ಟು ಬದಲಿಲ್ಲ. ಒಂದು ವೇಳೆ ಅಧಿಕಾರಿಗಳು ಒಂದು ಸೂಕ್ತವಾದಂಥ ಒಂದು ಕ್ರಮ ಕೈಗೊಳ್ಳದಿದ್ರೆ ಮುಂದೆ ಏನು ಮಾಡ್ತೀರಿ ನೀವು? ನಿರ್ದಿಷ್ಟ ಸತ್ಯಾಗ್ರಹ, ನಮ್ಮದು ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ. ಹೆಸರೇನಂದ್ರೆ ಶ್ರೀನಿವಾಸ್ ಗೌಡ ಪಾಟೀಲ್. ಏನಂದ್ರೆ ಶ್ರೀನಿವಾಸ್ ಗೌಡ ಪಾಟೀಲ್.